ನಿಮಗೆ ಗೊತ್ತಿರುವ ಹಾಗೆ ನಾನು ನಿಮ್ಮ ಬಾಯಸಖಿ ದೇವಿ ಶ್ರೀವಂತ್. ನಿಮ್ದೆಲ್ರದ್ದು FA1 ಎಕ್ಸಾಮ್ ಬರ್ತಾ ಇದೆ. ಸೊ ಬಯಾಲಜಿನಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಲ್ವಾ? ಸೊ ನಿಮ್ಗಾಗಿ ನಾನು ತಂದಿದ್ದೀನಿ ಈ ವಿಡಿಯೋ. ಯಾಕಂದ್ರೆ ನೀವು ಬಯಾಲಜಿನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ನಿಮ್ದು ಆಸೆನೂ ಕೂಡ, ಹಾಗೆ ನಿಮ್ ಜೊತೆ ನಂದು ಆಸೆನೂ ಕೂಡ. ಸೊ ನೀವು ಸ್ಕೋರ್ ಮಾಡಬೇಕು ಅಂದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡಲೇಬೇಕು ಅಲ್ವಾ? ಸೊ ಸ್ಟೂಡೆಂಟ್ಸ್, ಹೆಂಗ್ ಓದಬೇಕು? ಲೈಫ್ ಪ್ರೊಸೆಸಸ್ ಚಾಪ್ಟರ್. ಲೈಫ್ ಪ್ರೊಸೆಸಸ್ ಇಸ್ ಒನ್ ಆಫ್ ದ ಲೆಂದಿ ಚಾಪ್ಟರ್. ಹೆಂಗ್ ಓದಬೇಕು, ಹೆಂಗಿಲ್ಲ, ಓಕೆ, ಯಾವ್ಯಾವ ಕಾನ್ಸೆಪ್ಟ್ ಅನ್ನ ನೀವು ಕವರ್ ಮಾಡಬೇಕು, ಎಲ್ಲಿಂದ ಕ್ವಶನ್ ಕೇಳ್ತಾರೆ ಅಂತ ನಾನು ನಿಮ್ಗೆ ಈ ವಿಡಿಯೋನ ತಂದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಸ್ಟೂಡೆಂಟ್ಸ್, ಈ ಕಾನ್ಸೆಪ್ಟ್ ಮೇಲೆ ಪಕ್ಕಾ ಕ್ವಶನ್ ಕೇಳ್ತಾರೆ. ಫೋಟೋಸಿಂಥೆಸಿಸ್, ಓಕೆನಾ? ಸೊ ಫೋಟೋಸಿಂಥೆಸಿಸ್ ಪ್ರೊಸೆಸ್ ಇರಬಹುದು, ಫೋಟೋಸಿಂಥೆಸಿಸ್ ರಿಯಾಕ್ಷನ್ ಇರಬಹುದು. ಓಕೆ, ಇದನ್ನ ನೀವು ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ನ್ಯೂಟ್ರಿಷನ್ ಅಂಡ್ ಇಟ್ಸ್ ಟೈಪ್ಸ್. ಆಟೋಟ್ರಾಫಿಕ್ ನ್ಯೂಟ್ರಿಷನ್, ಹೆಟೆರೋಟ್ರಾಫಿಕ್ ನ್ಯೂಟ್ರಿಷನ್, ಇದ್ರ ಡೆಫಿನೇಷನ್, ಟೈಪ್ಸ್ ಆಫ್ ಹೆಟೆರೋಟ್ರಾಫಿಕ್ ನ್ಯೂಟ್ರಿಷನ್, ಇದ್ರ ಎಕ್ಸಾಂಪಲ್, ಓಕೆ, ಅದರಲ್ಲಿ ಹೋಲೋಸಿಕ್ ಇರ್ಬೋದು, ಪ್ಯಾರಾಸಿಟಿಕ್ ಇರ್ಬೋದು, ಸ್ಯಾಪ್ರೋಫೈಟಿಕ್ ಇರ್ಬೋದು. ಸೊ ಇಲ್ಲಿ ಇವೆಲ್ಲದರ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ. ಅಥವಾ ಅಮೀಬಾದಲ್ಲಿ ಪೋಷಣೆ ಹೆಂಗೆ, ಓಕೆ, ನ್ಯೂಟ್ರಿಷನ್ ಇನ್ ಅಮೀಬಾ ಅಂತ ನಿಮ್ಗೆ ಈ ತರ ಕ್ವಶನ್ ಕೇಳಬಹುದು. ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇನ್ ಹ್ಯೂಮನ್ಸ್. ಅನಿಲಗಳ ವಿನಿಮಯ ಹೇಗೆ ಆಗುತ್ತದೆ, ಮನುಷ್ಯನಲ್ಲಿ ಅನಿಲಗಳ ವಿನಿಮಯ ಹೇಗೆ ಆಗುತ್ತದೆ ಅಂತ ಈ ರೀತಿಯಾಗಿ ನಿಮ್ಗೆ ಪ್ರಶ್ನೆನ ಕೇಳಬಹುದು. ಓಕೆ, ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್. ಓಕೆ, ಅಂಡ್ ದೆನ್ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಆರ್ ಗಾಡ್ ಸೆಲ್ಸ್. ಸ್ಟೊಮ್ಯಾಟಾ ಮೇಲೆ ತುಂಬಾ ಕ್ವಶನ್ ಬರುತ್ತೆ. ಓಕೆ, ಸ್ಟೊಮ್ಯಾಟಾ ಫಂಕ್ಷನ್ ಮೇಲೆ ಕೇಳಬಹುದು, ಗಾಡ್ ಸೆಲ್ಸ್ ವರ್ಕಿಂಗ್ ಮೇಲೆ ಕೇಳಬಹುದು. ಓಕೆ, ಪತ್ರರಂಧ್ರ ಹಾಗೂ ಕಾವಲು ಜೀವಕೋಶಗಳ ಕಾರ್ಯವೇನು, ಇದರ ಮೇಲೆ ಈ ತರ ಕ್ವಶನ್ ಕೇಳಬಹುದು. ಡಬಲ್ ಸರ್ಕ್ಯುಲೇಷನ್ ಮೇಲೆ ಕ್ವಶನ್ ಕೇಳಬಹುದು. ಡಬಲ್ ಸರ್ಕ್ಯುಲೇಷನ್, ವೈ ಇಸ್ ಇಟ್ ನೆಸೆಸರಿ ಇನ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್, ಈ ತರ ಕೇಳಬಹುದು ಕ್ವಶನ್ಸ್. ವೈ ದೇರ್ ಇಸ್ ನೆಸೆಸಿಟಿ ಆಫ್ ಸೆಪರೇಷನ್ ಆಫ್ ಡಿಆಕ್ಸಿಜನೇಟೆಡ್ ಅಂಡ್ ಆಕ್ಸಿಜನೇಟೆಡ್ ಬ್ಲಡ್ ಇನ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್ ಅಂತ ಈ ತರ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಓಕೆನಾ? ಸೊ ಹಾರ್ಟ್ ಫಂಕ್ಷನ್ ಮೇಲೆ, ಅಂದ್ರೆ ಡಬಲ್ ಸರ್ಕ್ಯುಲೇಷನ್ ಮೇಲೆ, ಸರ್ಕ್ಯುಲೇಟರಿ ಸಿಸ್ಟಮ್ ಮೇಲೆ ಈ ರೀತಿ ಪ್ರಶ್ನೆನ ಕೇಳಬಹುದು. ಓಕೆ, ಇಮ್ಮಡಿ ರಕ್ತ ಪರಿಚಲನೆಯ ಮಹತ್ವ ತಿಳಿಸಿ. ಪಕ್ಷಿಗಳಲ್ಲಿ ಮತ್ತು ಸ್ತನಿಗಳಲ್ಲಿ ಏಕೆ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಬೇರ್ಪಡಿಸುವುದು ತುಂಬಾ ಅವಶ್ಯಕವಾಗಿದೆ ಅಂತ ಈ ಪ್ರಶ್ನೆಗಳನ್ನ ಕೇಳಬಹುದು. ಅಷ್ಟೇ ಅಲ್ಲದೆ ಆರ್ಟರೀಸ್ ಮತ್ತೆ ವೇನ್ಸ್ ಮಧ್ಯೆ ಡಿಫ್ರೆನ್ಸ್ ಕೇಳಬಹುದು. ಪ್ಲಾಸ್ಮಾ ಮತ್ತೆ ಲಿಂಫ್ ಮಧ್ಯೆ ಕೂಡ ನಿಮ್ಗೆ ಡಿಫ್ರೆನ್ಸ್ ಅನ್ನ ಕೇಳಬಹುದು. ಪ್ಲಾಸ್ಮಾ ಮತ್ತೆ ದುಗ್ಧ ರಸದ ಮಧ್ಯೆ ನಿಮ್ಗೆ ಡಿಫ್ರೆನ್ಸ್ ಅನ್ನ ಕೇಳಬಹುದು. ಓಕೆ, xylem ಅಂಡ್ ಫ್ಲೋಯಂ ಫಂಕ್ಷನ್ ಕೇಳಬಹುದು. ಓಕೆನಾ? ಅಷ್ಟೇ ಅಲ್ಲದೆ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಅಂದ್ರೆ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಹೇಗೆ ಆಗುತ್ತದೆ, ಆಹಾರದ ಸಾಗಾಣಿಕೆ ಹೇಗೆ ಆಗುತ್ತದೆ. ಓಕೆನಾ? ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್, ವಾಟರ್ ಟ್ರಾನ್ಸ್ಪೋರ್ಟ್ ಆರ್ ಮೇ ಬಿ ಫುಡ್ ಟ್ರಾನ್ಸ್ಪೋರ್ಟ್. ದೀಸ್ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್. ಅಂಡ್ ಎಕ್ಸ್ಕ್ರೀಷನ್ in humans and plants. What are the excretory product in plants? Okay, what are the excretory product in plants? ಸಸ್ಯಗಳಲ್ಲಿ ವಿಸರ್ಜನಾ ತಂತ್ರಗಳು ಯಾವುವು? ಓಕೆ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸಾರಿ ಕೇಳಿದ್ದಾರೆ. ಇದನ್ನು ಓದ್ಕೊಳ್ಳಿ. ಎಕ್ಸ್ಕ್ರೇಷನ್ ಇನ್ ಹ್ಯೂಮನ್ಸ್, ಯೂರಿನ್ ಫಾರ್ಮೇಶನ್. ಓಕೆ, ಮೂತ್ರ ಉತ್ಪಾದನೆಯ ಹಂತಗಳನ್ನು ತಿಳಿಸಿ, ಈ ಪ್ರಶ್ನೆ. ಓಕೆ, ಡೈಗ್ರಾಮ್ಸ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಹಾರ್ಟ್ ಡೈಗ್ರಾಮ್, ಸ್ಟೊಮ್ಯಾಟೋ ಡೈಗ್ರಾಮ್, ನೆಫ್ರಾನ್ ಡೈಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಇದೆ. ಡೈಜೆಷನ್ ಪ್ರಾಸೆಸ್ ಇನ್ ಹ್ಯೂಮನ್, ಕಂಪ್ಲೀಟ್ ಡೈಜೆಷನ್ ಪ್ರಾಸೆಸ್. ಅಷ್ಟೇ ಅಲ್ಲದೆ ಇದರಲ್ಲಿ ಎನ್ಸೈಮ್ ಬಗ್ಗೆ ಪ್ರಶ್ನೆ ಕೇಳಬಹುದು. ಯಾವ ಎನ್ಸೈಮ್ ಯಾವ ಫುಡ್ ಡೈಜೆಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಕೇಳಬಹುದು. ಹೈಡ್ರೋಕ್ಲೋರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಮ್ಲ, ಮ್ಯೂಕಸ್ ಅಥವಾ ಲೋಳೆ, ಇದರ ಫಂಕ್ಷನ್ಸ್ ಅನ್ನ ಕೇಳಬಹುದು. ಇದರ ಫಂಕ್ಷನ್ಸ್ ಅನ್ನ ನಮ್ಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ. ಓಕೆನಾ? ಯಾವ ಫುಡ್ ಎಲ್ಲಿ ಯಾವ ಸ್ಥಳದಲ್ಲಿ ಡೈಜೆಷನ್ ಆಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನೇನಾಗುತ್ತೆ, ಸ್ಟಮಕ್ ಅಲ್ಲಿ ಏನೇನಾಗುತ್ತೆ, ಎಲ್ಲಿ ಯಾವ ಎನ್ಸೈಮ್ ಕೆಲ್ಸಕ್ಕೆ ಬರುತ್ತೆ, ಯಾವ ಕಿಣ್ವ ಕೆಲ್ಸಕ್ಕೆ ಬರುತ್ತೆ ಅಂತ ಈ ರೀತಿ ಪ್ರಶ್ನೆನ ಕೇಳಬಹುದು. ಓಕೆನಾ? ಟ್ರಾನ್ಸ್ಪಿರೇಷನ್ ಮೇಲೆ ಪ್ರಶ್ನೆ ಕೇಳಬಹುದು. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನೆ ಏಕೆ ಆಗುತ್ತದೆ, ಬಾಷ್ಪ ವಿಸರ್ಜನೆ ಎಂದರೇನು, ಇದರ ಉಪಯೋಗಗಳನ್ನು ತಿಳಿಸಿ. ಓಕೆ, ಟ್ರಾನ್ಸ್ಲೊಕೇಶನ್, ಫುಡ್ ಟ್ರಾನ್ಸ್ಪೋರ್ಟ್ ಮೇಲೆ ನಿಮಗೆ ಪ್ರಶ್ನೆ ಕೇಳಬಹುದು. ರೂಟ್ ಪ್ರೆಷರ್ ಮೇಲೆ ಕೇಳಬಹುದು. या फिर ट्रांसपिरेशन पुल, व्हाट इज ट्रांसपिरेशन पुल. so these all are the important concepts. ಸೊ ನೀವು ಈ ಕಾನ್ಸೆಪ್ಟ್ಸ್ ಮೇಲೆ ಈ ಏನೇನೇನು ಡಿಫ್ರೆಂಟ್ ತರ ನಿಮಗೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿ ನಾನು ನಿಮ್ಗೆ ಹೀಗೆ ಹೇಳಿದ್ನಲ್ಲ, ಈ ರೀತಿಯಿಂದ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆದ್ರೆ ಅಂತಂದ್ರೆ 1 ಮಾರ್ಕ್ಸ್ ಕೂಡ ನಿಮ್ಗೆ ಹೋಗಲ್ಲ. ಓಕೆ, ಬಯಾಲಜಿ ಅಂದ್ರೆ ಪೂರ್ತಿ ನಿಮ್ಗೆ FA1 ನಿಮ್ದು 40 ಮಾರ್ಕ್ಸ್ ಇಂದಿತ್ತು ಅಂತಂದ್ರೆ, ಬಯಾಲಜಿ ಅನ್ಕೊಳ್ರಿ ನೀವು ಒಂದು 18 ಮಾರ್ಕ್ಸ್ ಇಂದ ಹಂಗೆ ಬರುತ್ತಂತಂದ್ರೆ ನೀವು ಆರಾಮಾಗಿ ನೀವು 15 ಅಬೋ ನೀವು ಡೆಫಿನೆಟ್ಲಿ ಸ್ಕೋರ್ ಮಾಡ್ಬೋದು. 18 ಮಾರ್ಕ್ಸ್ ಅನ್ಕೊಳ್ರಿ 20 ಮಾರ್ಕ್ಸಿಗೆ ಬಂತು ಅಂತಂದ್ರೆ ನೀವು ಆರಾಮಾಗಿ ನೀವು 15 ಅಬೋ ಸ್ಕೋರ್ ಮಾಡ್ತೀರಾ ಸ್ಟೂಡೆಂಟ್ಸ್, ಈ ರೀತಿಯಾಗಿ ನೀವು ಸ್ಟಡಿ ಮಾಡಿದ್ರೆ. ಓಕೆ, ಇದ್ರದ್ದು ನಿಮಗೆ ನೋಟ್ಸ್ ಬೇಕು, ಇದ್ರದ್ದು ನಿಮಗೆ PDF ಎಲ್ಲ ಬೇಕು ಅಂತಂದ್ರೆ ನೀವು ನಮ್ದು ವಾಟ್ಸಪ್ ಚಾನಲ್ ಇದೆ ಅಲ್ವಾ, ಅದಕ್ಕೆ ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಅಲ್ಲಿ ಯಾವ್ಯಾವ ನಮ್ದು ವಿಡಿಯೋಸ್ ಎಲ್ಲ ಆಗುತ್ತೆ ಅಲ್ವಾ, ಅದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ
ಕೂಡ ನಿಮಗೆ ವಾಟ್ಸಪ್ ಚಾನಲ್ದು ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗಬಹುದು. ಅಷ್ಟೇ ಅಲ್ಲದೇನೆ ನಿಮಗೆ ಮತ್ತೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು, FA1 ಸಲುವಾಗಿ ನಿಮ್ಗೆ ಹೆಲ್ಪ್ ಆಗಬೇಕು ಅಂದರೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು, ಏನೇನು ಮಟೀರಿಯಲ್ಸ್ ಬೇಕು, ಓಕೆ, ಯಾವ್ಯಾವ ರೀತಿ ಶಾರ್ಟ್ಸ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್.